ಮೀಸಲಾತಿ ಮಾಡಿದ್ದಾರೆ, ಎಲ್ಲ ಒಂದ್ ಕಡೆ ಬಹಳ ಅತಂತ್ರವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಕೆಲವರು ಕೋರ್ಟ್ಗೆ ಹೋಗ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ GBA ಮಾಡಿದಾಗೆ ನಾವು ವಿರೋಧವನ್ನು ಮಾಡಿದ್ವಿ. ಯಾಕಂದ್ರೆ ಬೆಂಗಳೂರು ಒಂದಾಗಿರ್ಲಿ ಅಂತೇಳಿ 5 ಭಾಗವನ್ನು ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರು ಒಂದಾಗಿದ್ರೆ ಅವ್ರ ಚುನಾವಣೆಯಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಯಾವುದಾದ್ರೂ ಒಂದು GBA ಆದ್ರೂ ಅವ್ರಿಗೆ ಹಿಡಿಬೇಕು ಅಂತೇಳಿ ಅವ್ರಿಗೆ ಬೇಕಾದಂಗೆ ಕ್ಷೇತ್ರ ವಿಂಗಡಣೆಯನ್ನು ಕೂಡ ಮಾಡಿ ಅವ್ರಿಗೆ ಬೇಕಾದಾಗೆ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವು ಕಡೆ ಮೀಸಲಾತಿ 50% ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಕೂಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಜೂನ್ 30 ಚುನಾವಣೆ ಮಾಡಬೇಕು ಅಂತ ಹೇಳಿದೆ. ಅದರಲ್ಲೂ ನಮ್ಮ ಯಲಹಂಕದಲ್ಲಿ ಒಂದು ಜನರಲ್ ಕೊಟ್ಟಿಲ್ಲ. ST SC BCMB ಈ ಥರವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಯಲಹಂಕದಲ್ಲಿ ನಾವು ಈ ಥರ ಮೀಸಲಾತಿಯಲ್ಲಿ ಕಟ್ಟಾಕ್ಬೋದು ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ಚುನಾವಣೆ ರಿಸಲ್ಟಲ್ಲಿ ತೋರಿಸಿ ನಾವು 7ಕ್ಕೆ 7 ಕೂಡ ನಾವು ಗೆಲ್ತೀವಿ. ಒಂದೊಂದು ಸೀಟ್ಗೂ ಕೂಡ ನಮ್ಮಲ್ಲೂ 7, 8, 10 ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಮತ್ತೆ ಇವತ್ತೇನು ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ಇದೆ, ಆ ಕಾರ್ಪೊರೇಷನ್ ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ ತಗೊಂತೀವಿ. ಮತ್ತು ಈಗ ನಾವು 21, 22 ಇಡೀ ಬೆಂಗಳೂರಿನ ಪ್ರಮುಖರು ನಮ್ಮ ರಾಜ್ಯ ಅಧ್ಯಕ್ಷತೆಯಲ್ಲಿ ಸಭೆ ಸೇರ್ತಾ ಇದ್ದೀವಿ. ಮತ್ತೆ ಏನು ಯಾರ್ಯಾರಿಗೆ ಉಸ್ತುವಾರಿ ಕೊಟ್ಟಿತ್ತು ಮೊದಲು ಅದನ್ನ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಪ್ರಬಲವಾಗಿರ್ತಕ್ಕಂಥವ್ರಿಗೆ ಉಸ್ತುವಾರಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ.